Hi, a powerful tip I want to give you to implement your and our English. Speaking English and learning English using English. ಅಂದರೆ ಮೋಸ್ಟ್ ಫೆಮಿಲಿಯರ್ ಟಿಪ್ ಇದು. ಏನು ಟಿಪ್ಪು ಅಂತಂದರೆ ವೆನ್ ಎವರ್ ವಿ ಆರ್ ಸ್ಟೇಯಿಂಗ್ ಇನ್ ಹೋಮ್, ಹೊರಗಡೆ ಎಲ್ಲ ಹೋಗೋದು ಬೇಡ, ಫಸ್ಟ್ ಹೋಮಿಂದ ಶುರು ಮಾಡೋಣ. ಮನೆಯೇ ಮೊದಲ ಪಾಠಶಾಲೆ ಅಂತ ಕರಿತೀವಿ. ಸೊ ಇಂಗ್ಲೀಷ್ ಕಲೀಲಿಕ್ಕೂ ಕೂಡ ಮನೆಯಿಂದನೇ ಯಾಕೆ ಮಾಡಬಾರ್ದು ನಾವು? ಏನದು ಅಂತಂದರೆ ನಾವು ವಿ ಆರ್ ಡಿವೈಡಿಂಗ್ ಅವರ್ ಹೋಮ್ ಇಂಟು ಡಿಫ್ರೆಂಟ್ ಪ್ಲೇಸಸ್: ಕಿಚನ್, ಬಾತ್ರೂಮ್, ಬೆಡ್ರೂಮ್, ಲಿವಿಂಗ್ ರೂಮ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಅಲ್ಲಿ ಏನಾಗುತ್ತೆ, ನೀವು ಯಾವುದೇ ಕಾರ್ನರ್ಗೆ ಹೋಗಿ, ಯಾವುದೇ ರೂಮ್ಗೆ ಹೋಗಿ, ಪರ್ಟಿಕ್ಯುಲರ್ ಸ್ಪೆಸಿಫಿಕ್ ಥಿಂಗ್ಸ್ ಆರ್ ದೇರ್, ಆಬ್ಜೆಕ್ಟ್ಸ್ ಆರ್ ದೇರ್, ಐಟಮ್ಸ್ ಆರ್ ದೇರ್. ಒಂದು ಸರಿ ಅವೆಲ್ಲವನ್ನು ನೋಡಿದಾಗ ನಮ್ಮ ಮೈಂಡ್ಗೆ ನೆನಪಾಗುತ್ತೆ, ಇಲ್ಲಿ ನೋಡುವಂಥ ಮೆಜಾರಿಟಿ ಆಫ್ ದ ನೇಮ್ಸ್ ಆಫ್ ದ ಥಿಂಗ್ಸ್ ಐ ನೋ ಇನ್ ಇಂಗ್ಲೀಷ್. ಗೊತ್ತಾ ನಿಮಗೆ? ದಿಂಬು ಅಂತ ಯಾರು ಬಳಸ್ತೀರಿ? ಪಿಲ್ಲೋ. ಲೇಖನಿ ಅಂತ ಯಾರು ಬಳಸ್ತೀರಿ? ಪೆನ್. ಅಂಗಿ ಅಂತ ಯಾರು ಬಳಸ್ತೀರಿ? ಶರ್ಟ್ ಅಲ್ವಾ? ಕೈ ಗಡಿಯಾರ ಬಳಸ್ತೀರಾ? ವಾಚ್. ಸೊ ಇಲ್ಲಿ ನಾವು ತಿಳ್ಕೊಬೇಕಾದದ್ದೇನಿದೆ, ಇಂಗ್ಲೀಷು ನಮ್ಗೆ ಗೊತ್ತಿದೆ, ಬಟ್ ವಿ ಆರ್ ಫೇಲ್ ಎಲ್ಲಿ? ಇನ್ ಯೂಸೇಜ್, ಇನ್ ಕನ್ಸ್ಟ್ರಕ್ಟಿಂಗ್. ಇದರಲ್ಲಿ ನಾವು ಫೇಲ್ ಆಗ್ತಿದ್ದೀವಿ. ಸೊ ನಾವು ಈ ಎಲ್ಲ ಥಿಂಗ್ಸನ್ನು ಬಳಸ್ತಿದ್ದೀವಿ ಫಿಸಿಕಲಿ, ಡೈಲಿ ಪ್ರಾಕ್ಟಿಕಲ್ ಲೈಫಲ್ಲಿ ಬಳಸ್ತಾ ಇದ್ದೀವಿ. ಎಲ್ಲ ಥಿಂಗ್ಸ್ಗಳನ್ನು ಬಳಸ್ತಾ ಇದ್ದೀವಿ. ಕಿಚನ್ ಐಟಮ್ಸು, ಬೆಡ್ರೂಮ್ ಐಟಮ್ಸು, ಅಥವಾ ಏನೇನು ಹೇಳೋ ಎಲ್ಲವನ್ನು ಬಳಸ್ತಾ ಇದ್ದೀವಿ. ಬಳಸಿ ಅಷ್ಟಕ್ಕೆ ಬಿಟ್ಟರೆ ಆಗಲ್ಲ. ಸೊ ಅವನ್ನು ಇನ್ನೆಲ್ಲಿ ಬಳಸಬೇಕು? ಇಲ್ಲಿ ಬಳಸಬೇಕು. ಹೇಗೆ ಬಳಸಬೇಕು? ಸೊ ನಾವು ಏನು ಆಬ್ಜೆಕ್ಟ್ಸ್ ನೇಮ್ಗಳೆಲ್ಲವನ್ನ ಗೊತ್ತಿದೆಯೋ ಅವನ್ನು ಸೆಂಟೆನ್ಸಲ್ಲಿ ಬಳಸೋಣ, ಫ್ರೇಸಸಲ್ಲಿ ಬಳಸೋಣ. ಆವಾಗ ಎಕ್ಸಾಂಪಲ್, ಕಿಚನ್ಗೆ ಹೋದ್ರಿ, ಐ ಯೂಸ್ ದಿಸ್ ಸ್ಪೂನ್, I use this plate for eating. Stove is helping to me in cooking. I am preparing myself dish. ಸೊ ಈ ರೀತಿ ಬಳಸ್ಕೊಂಡು ಹೋಗೋಣ. ನೀವು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತೀರಿ, ದಿಸ್ ಈಸ್ ಮೈ ಕೋನ್. ಲಿವಿಂಗ್ ರೂಮ್ಗೆ ಹೋಗ್ತೀರಿ, ಐ ಸಿಟ್ ಆನ್ ಸೋಫಾ, ಐ ಸಿಟ್ ಇನ್ ಮೈ ಚೇರ್. ಓಕೆ, ಐ ಸ್ಲೀಪ್ ಆನ್ ಕಾಟ್, I use Santoor soap, Mysore sandal soap. I use for bathing shampoo. ಬಳಸಲಿಕ್ಕಾಗಲ್ಲ. ಇನ್ ಮೈ ಲಿವಿಂಗ್ ರೂಮ್, ಸೀಲಿಂಗ್ ಫ್ಯಾನ್ ಇಸ್ ದೇರ್. ಹಾಗೆ ಏನೇನಿದೆಯೋ ಬಾತ್ರೂಮ್ನ ಐಟಮ್ಗಳು, ಟೂತ್ ಬ್ರಷ್, ಟೂತ್ಪೇಸ್ಟ್, ಬಕೆಟ್, ಶವರ್ ಎಲ್ಲ ಗೊತ್ತಿದೆ ನಿಮಗೆ. ಸೊ ಅಷ್ಟಕ್ಕೆ ಬಿಟ್ಬಿಡೋದ್ರ ಬದಲು ನಾವೇನು ಮಾಡಬೇಕು, ಆ ಐಟಮ್ಸನ್ನು ನೋಡೋದ್ರ ಜೊತೆಗೆ ನಾವು ಸೆಂಟೆನ್ಸನ್ನು ಕನ್ಸ್ಟ್ರಕ್ಟ್ ಮಾಡಬೇಕು. ಏನಪ್ಪ ಇದು, ಇರೋ ಕೆಲಸನೇ ಮಾಡೋದು ಕಷ್ಟ, ಇನ್ನೆಲ್ಲಿ ಕನ್ಸ್ಟ್ರಕ್ಟ್ ಮಾಡಿದಾಗ ಕೂತ್ಕೊಳ್ಳೋಣ ಅಂತ ಅನ್ಕೋಬೇಡಿ. ಸೊ ನೀಡ್ ನಾಟ್ ಎನಿ ರೈಟಿಂಗ್ ಆರ್ ಎನಿ ರೈಟಿಂಗ್ ಆರ್ಟಿಕಲ್ಸ್. ಸೊ ಮೈಂಡಲ್ಲಿ ನಾವೇ ಸೆಂಟೆನ್ಸನ್ನು ಸೆಟ್ ಮಾಡ್ಕೊಳ್ಳೋಣ, ಇಮ್ಯಾಜಿನೇಟ್ ಮಾಡ್ಕೊಳ್ಳೋಣ. ಯಾರಾದರೂ ಕಂಪನಿ ಬೇಕಾ? ನೋ, ನಾಟ್ ಅಟ್ ಆಲ್. ಸೊ ಯಾರು ಬೇರೆಯವ್ರ ಕಂಪನಿ ಬರಲಿ, ಒಳ್ಳೆ ಫ್ರೆಂಡ್ ಬರಲಿ, ಒಳ್ಳೆ ಗೈಡ್ ಬರಲಿ, ಒಳ್ಳೆ ದಿನ ಬರಲಿ ಅಂತ ಹೀಗೆ ಕಾಯ್ತಾ ಹೋದರೆ ನಾವೇನು ಮಾಡ್ತೀವಿ, ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ, ವೆಯ್ಟರ್ ಆಗಿಬಿಡ್ತೀವಿ. ಸೊ ಅದ್ರ ಬದಲಿಗೆ ನಮ್ಮ ಬೆಸ್ಟ್ ಕಂಪ್ಯಾನಿಯನ್ ಯಾರು ಅಂದರೆ ನಾವೇ. ಯಾಕೆ ಹೇಳಿ? ನಮಗೆ ನಾವೇ ಬೆಸ್ಟ್ ಕಂಪ್ಯಾನಿಯನ್ ಆಗೋದ್ರಿಂದ ಪ್ಲಸ್ ಪಾಯಿಂಟ್ ಏನು ಅಂದರೆ, ನಮ್ಮ ತಪ್ಪನ್ನು ಯಾರೂ ಇನ್ಸಲ್ಟ್ ಮಾಡೋಲ್ಲ, ಹಂಗಿಸೋದಿಲ್ಲ, ರೇಗಿಸೋದಿಲ್ಲ, ಮತ್ತು ನಮಗೆ ಮುಜುಗರ ಉಂಟಾಗೋದಿಲ್ಲ, ಇರಿಟೇಷನ್ ಆಗೋಲ್ಲ. ಹಾಗಾಗಿ ನಾವೇ ನಮ್ಮ ಮೈಂಡಲ್ಲಿ ಎಕ್ಸಾಂಪಲ್ ಹೇಳಿದ್ನಲ್ಲ, ದಿಸ್ ಈಸ್ ಮೈ ಪೆನ್, it is made of wood, it is my shirt, it is my mixer, that is my book, that is my favorite color cloth, it is my favorite dish. ಈ ರೀತಿ ಬಳಸ್ತಾ ಹೋದರೆ ನಾವು ಖಂಡಿತ ಸುಮಾರು ವ್ಯಾಕ್ಯಾಬ್ಯುಲರಿಗಳನ್ನು ಮತ್ತು ಸೆಂಟೆನ್ಸ್ಗಳನ್ನು ನಾವೇ ನಮಗರಿವಿಲ್ಲದ ಹಾಗೆ ಆಲ್ರೆಡಿ ಇರ್ತದೆ ಮೈಂಡಲ್ಲಿ. ಪಾರ್ಟ್ಸ್ ಆಫ್ ದ ಸ್ಪೀಚ್, 8% ಸ್ಪೀಚ್ ಇದೆಯಲ್ವಾ, ನಾವು ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕಲಿ ಬರ್ತದೆ. ನಾವು ಊಟಕ್ಕೆ ಕೂತ್ಕೊಂಡಾಗ ಆಟೋಮೆಟಿಕಲಿ ನಾವು ತಿನ್ನುವಾಗ ನಾವು ಫೀಲಿಂಗು ಮತ್ತು ದ ಟೇಸ್ಟು, ಮತ್ತು ಯಾವಾಗ ನೀರು ಕುಡಿಬೇಕು, ಯಾವಾಗ ಕೈ ತೊಳಿಬೇಕು, ಯಾವಾಗ ಅದನ್ನು ಬೈಟಿಂಗ್ ಮಾಡಬೇಕು, ಯಾವಾಗ ಸ್ವ್ಯಾಲೋಯಿಂಗ್ ಮಾಡಬೇಕು ಎಲ್ಲ ಬರ್ತದಲ್ವ, ಅದು ಬಂದೇ ಬರ್ತದೆ. ಬಟ್ ನಾವು ಶುರು ಮಾಡೋದ್ರಲ್ಲಿ ಹಿಂದೆ ಇದ್ದೀವಿ ಅಷ್ಟೇ. ಸರಿ ಆಯಿತು, ಇವಾಗ ಆಬ್ಜೆಕ್ಟ್ಸ್ ನೇಮ್ ಎಲ್ಲ ಗೊತ್ತಾಯಿತು, ಮತ್ತು ಅದನ್ನು ಏನು ಮಾಡಬೇಕು ಅಂತ ಗೊತ್ತಾಯಿತು. ನೆಕ್ಸ್ಟ್ ಪ್ರಶ್ನೆ ಏನು? ಹೇಗೆ ಮಾಡೋದು ಅಂದರೆ ಏನು? ಪ್ರತಿಯೊಂದಕ್ಕೂ ಒಂದು ಸ್ಟ್ರಕ್ಚರ್ ಅಂತ ಇರ್ತದೆ. ಐ ಮೀನ್ ಇನ್ ಇಂಗ್ಲೀಷ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡಲಿಕ್ಕೆ ಒಂದಷ್ಟು ಸ್ಟ್ರಕ್ಚರ್ಸ್ ಇರ್ತದೆ. ಬೇಸಿಕಲಿ ಔಟ್ ಆಫ್ 12 ಕೈಂಡ್ಸ್ ಆಫ್ ದ ಟೆನ್ಸಸ್ ವಿ ಆಲ್ರೆಡಿ ಡನ್
6 ಟೆನ್ಸಸ್, 3 ಸಿಂಪಲ್ ಟೆನ್ಸಸ್ಸನ್ನು ಮಾಡಿದ್ದೀವಿ, 3 ಕಂಟಿನ್ಯೂಸ್ ಟೆನ್ಸಸ್ಸನ್ನು ಮಾಡಿದ್ದೀವಿ, ಇನ್ನು ಕೂಡ 6 ಟೆನ್ಸಸ್ಸನ್ನು ಮಾಡೋದಿದೆ. ಸೊ ಫಸ್ಟ್ ಆಫ್ ಆಲ್ ಆ 3 ಸಿಂಪಲ್ ಟೆನ್ಸಸ್ಸಲ್ಲಿ ನಾವು ಬಳಸೋಣ. ಏನು ಬಳಸೋಣ? ಐ ಯೂಸ್ ದಿಸ್ ಬೆಡ್ಶೀಟ್, ಐ ಯೂಸ್ಡ್ ದಟ್ ಕಾಟ್, ಐ ವಿಲ್ ವೇರ್ ದಟ್ ಡ್ರೆಸ್. ಸೊ ಸಿಂಪಲ್ ಪ್ರೆಸೆಂಟ್, ಸಿಂಪಲ್ ಪಾಸ್ಟ್, ಸಿಂಪಲ್ ಫ್ಯೂಚರ್ ಟೆನ್ಸಲ್ಲಿ ಬೇರೆ ಬೇರೆ 3 ಆಬ್ಜೆಕ್ಟ್ ಮತ್ತು ವರ್ಬನ್ನು ಬಳಸ್ತಾ ಹೇಳಿದೆ. ಹಾಗೆ ಕಂಟಿನ್ಯೂಸ್ ಟೆನ್ಸ್ ತಗೋಣ. ನಾವು ಐ ಆಮ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ಯು. ಯೆಸ್ಟರ್ಡೇ ಐ ವಾಸ್ ರೈಟಿಂಗ್ ದಟ್ ಲೆಟರ್. ಟುಮಾರೋ ಐ ವಿಲ್ ಬಿ ಸಿಂಗಿಂಗ್ ಆರ್ ಐ ವಿಲ್ ಬಿ ಟೀಚಿಂಗ್ ಇಂಗ್ಲೀಷ್ ಆರ್ ಎನಿ ಲೆಸನ್ ಟು ಯು. ಸೊ ಪ್ರೆಸೆಂಟ್ ಕಂಟಿನ್ಯೂಸ್ ಆಯಿತು, ಪಾಸ್ಟ್ ಕಂಟಿನ್ಯೂಸ್ ಆಯಿತು, ಫ್ಯೂಚರ್ ಕಂಟಿನ್ಯೂಸ್ ಆಯಿತು. ಹಾಗೆ ಮನೆಯಲ್ಲಿರುವಂಥ ಆಬ್ಜೆಕ್ಟ್ಸನ್ನು ತಗೊಂಡು ನಾವು ಸೆಂಟೆನ್ಸ್ಗಳನ್ನ ಫಾರ್ಮೇಟ್ ಮಾಡ್ತಾ ಹೋಗೋಣ. ಸೊ ಫಾರ್ಮ್ ಮಾಡುವಾಗ ಫಸ್ಟ್ಗೆ ಆ್ಯಸ್ ಯೂಸ್ವಲ್ ಗೊತ್ತಿರುವ ಹಾಗೆ ಒಂದು ಸಬ್ಜೆಕ್ಟ್ ತಗೊಳ್ಳೋಣ, ಆಮೇಲೆ ಒಂದು ವರ್ಬ್ ತಗೊಳ್ಳೋಣ, ಆಮೇಲೆ ಒಂದು ಆಬ್ಜೆಕ್ಟ್. ಸಬ್ಜೆಕ್ಟ್ ಅಂದರೆ ಏನು? ಎನಿ ನೇಮ್ಸು ಅಥವಾ ಪ್ರೊನೌನ್ಸ್, ಇಲ್ಲ ಆ ಜಾಗದಲ್ಲಿ ಐ, ವಿ, ಯು ಏನಾದರೂ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ವರ್ಬ್, ಆ್ಯಕ್ಷನ್ ವರ್ಡ್ ಅಂತ ಕರಿತೀವಿ, ಕ್ರಿಯಾಪದವನ್ನು ಹಾಕೊಳ್ಳೋಣ. ಕೊನೆಯಲ್ಲಿ ಒಂದು ಆಬ್ಜೆಕ್ಟ್ ಹಾಕೊಳ್ಳೋಣ. ಸಿಂಪಲಾಗಿ ಹೋಗ್ತಾ ಇರಲಿ. ಸಿಂಪಲಾಗಿ ಹೋಗ್ತಾನೆ ಫಸ್ಟ್ ನಾವು ವೇಕಪ್ ಆಗಬೇಕು, ವಾಕಪ್ ಆಗಬೇಕು, ಆಮೇಲೆ ರನ್ ಮಾಡಬೇಕು. ಹೋಗ್ತಾ ಸ್ಪೀಡ್ ಆದಾಗ ವಿ ಕ್ಯಾನ್ ಫ್ಲೈ ಈಸಿಲಿ, ವಿ ಕ್ಯಾನ್ ಜಂಪ್ ನ್ಯಾಚುರಲಿ. ಹಾಗಾಗಿ ನಾವು ಫಸ್ಟ್ ಏನಾಗಬೇಕು? ಆ್ಯಕ್ಷನ್ ಟೇಕರ್ ಆಗಬೇಕು. ಆ್ಯಕ್ಷನ್ ಟೇಕರ್ ಆದರೆ ಖಂಡಿತವಾಗಿ ಏನು ಬೇಕಾದರೂ ಮಾಡಬಹುದು. ಸೊ ಅದಕ್ಕೆ ನನಗೆ ಇದು ಮೋಸ್ಟ್ ಪವರ್ಫುಲ್ ಟಿಪ್ ಅಂತ ಅನ್ನಿಸ್ತು. ನಾವು ಏನೋ ಯಾವುದೋ ಬರಲಿ, ಯಾರೋ ಜೊತೆಗಿರಲಿ ಅಂತ ಕಾಯ್ತಾ ಕೂತಿರೋದು ಬರಲು ನಮ್ಮ ಸುತ್ತಲೂ ಎಲ್ಲ ಇದೆ. ನಾವೇನು ಮಾಡೋದು ಕಲಿಬೇಕು? ಐಟಮ್ಸ್ ಇದೆ, ರಾ ಮೆಟೀರಿಯಲ್ಸ್ ಇದೆ. ಸೊ ವಿ ಹ್ಯಾವ್ ಟು ಕುಕ್, ವಿ ಹ್ಯಾವ್ ಟು ಸ್ಟಾರ್ಟ್ ಟು ಕುಕ್, ವಿ ಹ್ಯಾವ್ ಟು ಮೇಕ್. ಪ್ರಯತ್ನ ಪಟ್ಟರೆ ನಮ್ಮ ಸುತ್ತಲೂ ಇರೋದೇ, ಐ ಮೀನ್ ನೇಚರು ನಾವು ಕಲೀಲಿಕ್ಕೆ ಅಂತ ಹೊರಟ್ರೆ ಖಂಡಿತ ಇಟ್ ಡೈರೆಕ್ಟ್ಸ್ ಅಸ್, ಇಟ್ ಲೀಡ್ಸ್ ಅಸ್, ಏನಾದರೂ ಒಂದು ದಾರಿನ ತೋರಿಸ್ತದೆ. ಹಾಗಾಗಿ ಈ ಒಂದು ಪ್ರಯತ್ನ ಪಟ್ಟರೆ ಸ್ಟೂಡೆಂಟ್ ಆಗಿರಲಿ, ಪ್ರೊಫೆಷ್ನಲ್ಸ್ ಆಗಿರಲಿ, ಹೌಸ್ ವೈಫ್ಸ್ ಆಗಿರಲಿ, ಪೇರೆಂಟ್ಸ್ ಆಗಿರಲಿ, ಯಾರಾದರೂ ಆಗಿರಲಿ, ಇಂಥ ಮೇಜರ್ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಹೋದರೆ ಇಂಗ್ಲೀಷ್ ಕಲಿಯೋದು ತುಂಬ ಕಷ್ಟ ಅಂತ ಅನಿಸೋದೇ ಇಲ್ಲ. ಹಾಗಾಗಿ ನನ್ನ ಇವತ್ತಿನ ಟಿಪ್ಸ್ ಎಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಂಥದ್ದೇ ಮೋಸ್ಟ್ ಯೂಸಬಲ್ ಆ್ಯಂಡ್ ವರ್ತ್ಫುಲ್ ಟಿಪ್ಸ್ ಬೇಕು ಅಂತಂದರೆ ಮತ್ತೆ ಇನ್ನೊಂದಷ್ಟು ಇಂಗ್ಲೀಷ್, ನಾಟ್ ಓನ್ಲಿ ಇಂಗ್ಲೀಷ್, ಮತ್ತು ಈ ಎಸೆನ್ಷಿಯಲ್ ಥಿಂಗ್ಸ್ ಏನಿದೆಯೋ ನಮ್ಮ ಡೈಲಿ ಲೈಫಿಗೆ ಅಂಥ ಕಂಟೆಂಟ್ಗಳನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ಇಂಥ ವಿಶಿಷ್ಟವಾದಂತಹ ವೀಡಿಯೋಗಳಿಗೋಸ್ಕರ ನೀವು ನಮ್ಮನ್ನು ಫಾಲೋ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ಐ ಹೋಪ್ ಯು ಲೈಕ್ ಆ್ಯಂಡ್ ಲವ್ ಮೈ ಆಲ್ ವೀಡಿಯೋಸ್ ಆ್ಯಂಡ್ ಯು ವಿಲ್ ಕೀಪ್ ವಾಚಿಂಗ್ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ. ಥ್ಯಾಂಕ್ ಯು, ಬಾಯ್, ಆ್ಯಂಡ್ ನಾಟ್ ಫರ್ಗೆಟ್ ಟು subscribe.